ಬಂಧುಗಳೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಾಹಿನಿ. ನಾನು ನಿಮ್ಮ ಸರ್ವೇಶ್ ಕುಮಾರ್ ಬಿಸಿ. ಬಂಧುಗಳೇ, ಇವತ್ತಿನ ಚರ್ಚಾ ವಿಷಯ ಏನಂದರೆ, ಮದ್ದೂರಿನಲ್ಲಿ ನಡೆದಂತಹ ಅಹಿತಕರ ಘಟನೆಯ ಬಗ್ಗೆ ತಮ್ಮ ಮುಂದೆ ನೇರವಾಗಿ ಇಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀನಿ. ಮದ್ದೂರಿನಲ್ಲಿ ಏನು ಗಣೇಶನ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಂತಹ ಅಮಾನವೀಯ ಘಟನೆ, ಇದು ಅತ್ಯಂತ ಖಂಡನೀಯ ವಿಚಾರ. ಅದು ಯಾರೇ ಆಗಿದ್ರೂ ಸಹಿ ಅವರು ಶಿಕ್ಷೆಗೆ ಅರ್ಹರಾಗಿರ್ತಾರೆ, ಶಿಕ್ಷೆಗೆ ಗುರಿ ಆಗಲೇಬೇಕು. ಅದು ಯಾವುದೇ ಧರ್ಮದಾಗಿರ್ಬೋದು, ಯಾವುದೇ ಜನ ಆಗಿರ್ಬೋದು, ಅವರಿಗೆ ಶಿಕ್ಷೆ ಅಂತೂ ಖಂಡಿತ ಆಗಲೇಬೇಕು. ಆ ನಿಟ್ಟಿನಲ್ಲಿ ನಮ್ಮದು ಆಗ್ರಹ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಯನ್ನು ಉಂಟು ಮಾಡುವಂಥ ವ್ಯಕ್ತಿ ಈ ದೇಶಕ್ಕೆ ಮಾರಕ ಆಗಿರ್ತಾನೆ. ಅಂಥದ್ರಲ್ಲಿ ಅದನ್ನು ಉಪಯೋಗಿಸಿಕೊಂಡು ಇಂತಹ ಕಿಡಿಗೇಡಿಗಳನ್ನು ಪ್ರಚೋದನೆ ಮಾಡೋ ರೀತಿಯಲ್ಲಿ ಕೆಲವೊಂದಷ್ಟು ಸಂಘಟನೆಗಳು ಇರ್ಬೋದು, ರಾಜಕೀಯ ವ್ಯಕ್ತಿಗಳು ಇದನ್ನು ತಮ್ಮ ರಾಜಕೀಯ ಬಂಡವಾಳಗಳನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಬಂಧುಗಳೇ, ಇಷ್ಟೆಲ್ಲ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಗಣೇಶನ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದಂತಹ 21 ಜನಗಳನ್ನು ಪೊಲೀಸ್ ಇಲಾಖೆಯವರು ಬಂಧಿಸಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ತಮ್ಮ ರಾಜಕೀಯಕ್ಕೆ ಬಂಡವಾಳವನ್ನು ಮಾಡಿಕೊಂಡಂತೆ ರಾಜಕೀಯ ವ್ಯಕ್ತಿಗಳು ಇದನ್ನು ಪ್ರತಿಭಟನೆ ರೀತಿಯಲ್ಲಿ ಮಾಡಬೇಕಾದ್ರೆ ಉಪಯೋಗಿಸಿದಂತಹ ಭಾಷೆಗಳು ಅತ್ಯಂತ ಕೀಳು ಮಟ್ಟದ ಭಾಷೆಗಳು. ಅವರು ಸಹ ಯಾರು ಕಲ್ಲು ತೂರಾಟವನ್ನು ಮಾಡಿದರೋ ಅವರಿಗಿಂತ ಕೆಟ್ಟದಾಗಿ ಹೇಳ್ಬೋದು. ಆದರೆ ಈ ರೀತಿಯಾದಂತಹ ಒಂದು ಹೆಣ್ಣು ಮಗಳ ಬಾಯಿನಲ್ಲಿ ಈ ರೀತಿಯಾದಂಥ ಮಾತು, ಇನ್ನೊಬ್ಬ ಹೆಣ್ಣು ಮಕ್ಕಳನ್ನು, ಇನ್ನೊಬ್ಬ ತಾಯಿಯನ್ನು ಜರಿಯುವಂತಹ ಮಾತನ್ನು ಆಡ್ತಾ ಇದ್ದಾರೆ. ಅಂತಹ ಘಟನೆಗಳನ್ನು ಸಹ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ, ಒಂದು ಬೇರೆ ಆಯಾಮದ ರೀತಿಯಲ್ಲಿ ಹಿಂದೂಗಳನ್ನು ಪ್ರಚೋದಿಸುವ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸೋ ಕಾಲ್ಡ್ ಪೊಲಿಟಿಷಿಯನ್ಸ್ ಅಂತ ಏನು ಹೇಳ್ತಾರೆ, ಅವ್ರುಗಳ ಮಾಡ್ತಾ ಇರ್ತಕ್ಕಂತಹ ಇಂಥ ಗಲಭೆಗಳು ಒಂದು ಪೂರ್ವಯೋಜಿತ ಅನ್ನೋ ಮಟ್ಟಕ್ಕೆ ಇದು ಕಂಪ್ಲೀಟಾಗಿ ನಮಗೆ ಚಿತ್ರಣವನ್ನು ಕಾಣಿಸ್ತಾ ಇದೆ. ಈ ವಿಚಾರದಲ್ಲಿ ಏನು ಗಲಾಟೆ ನಡೀತು ಅಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟು ಮಾಡಿದರೆ, ಆವಾಗ ಇವರು ಪ್ರತಿಭಟನೆ ಮಾಡಬೇಕಾದ್ದು ಎಲ್ಲರ ಕರ್ತವ್ಯ, ಅವರ ಹಕ್ಕು ಕೂಡ. ಪ್ರತಿಭಟನೆ ಮಾಡೋ ಸಂದರ್ಭ ಯಾವ ರೀತಿಯಾಗಿರಬೇಕು, ಯಾರಿಗೇ ಆಗಲಿ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಆದರೆ ಇವ್ರು ಮಾಡಿದ್ದೆಂಥದ್ದು ಪುಂಡಾಟಿಕೆಯನ್ನು, ಅಶ್ಲೀಲ ಪದಗಳಿಂದ ಘೋಷಣೆಗಳನ್ನು ಕೂಗಿದ್ರು. ಇದನ್ನು ಮಾಡ್ಬೋದಾ? ಒಬ್ಬ ನಮ್ಮ ಭಾರತದ ಸಂಸ್ಕೃತಿ ಯಾವ ಥರ ಇದೆ, ಅದರ ಮಟ್ಟಿನಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿಲ್ಲ. ಇದು ಬೇಕಂತಲೇ ಗಲಭೆಯನ್ನು ಸೃಷ್ಟಿ ಮಾಡೋ ನಿಟ್ಟಿನಲ್ಲೇ ಇದು ನಡೆದಿರ್ತಕ್ಕಂಥ ಪಿತೂರಿ ಅಂತಲೇ ಹೇಳ್ಬೋದು. ಈಗ ನಡೀತಿರ್ತಕ್ಕಂತಹ ಸಮಾಜದಲ್ಲಿ ಧರ್ಮಯುದ್ಧ, ಧರ್ಮಗಳ ನಡುವೆ ಜಗಳವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾರವರೆಲ್ಲ? BJPಯ ರಾಜಕೀಯ ವ್ಯಕ್ತಿಗಳು. CT ರವಿ ಆಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಉಳಿದಂತೆ ಅಶ್ವಥ್ ನಾರಾಯಣರವರಾಗಿರ್ಬೋದು, ವಿಜಯೇಂದ್ರ ಅವರಾಗಿರ್ಬೋದು, ಎಲ್ಲರೂ ಸಹ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಹಿಂದೂಗಳಲ್ಲಿ ದ್ವೇಷವನ್ನು ಉತ್ಪಾದನೆ ಮಾಡೋ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ. ಅದನ್ನು ನಂಬಿಕೊಂಡು ಬಡ ಮಕ್ಕಳು ಇವರ ಮಾತಿಗೆ ಮರುಳಾಗಿ ಪ್ರತಿಭಟನೆಗೆ ಹೋಗ್ತಾರೆ, ಸಂಕಷ್ಟಗಳಿಗೆ ಈಡಾಗ್ತಾರೆ. ರಾಜಕೀಯ ವ್ಯಕ್ತಿಗಳು ಪ್ರಜೆಗಳ ಪ್ರತಿನಿಧಿಗಳು ಅಂತ ಹೇಳ್ತಾರೆ. ಏನು, ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ ಮಂತ್ರಿ ಆಗಿರ್ಬೋದು, ಇವರೆಲ್ಲ ಪ್ರಜಾಪ್ರತಿನಿಧಿಗಳು. ಒಂದು ಸಾರಿ ಆ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ನೀವುಗಳು ಎಲ್ಲ ಪ್ರಜೆಗಳನ್ನು ತನ್ನವರಂತೆ ಕಾಣಬೇಕು. ಯಾವುದೇ ರೀತಿಯಾದಂಥ ಧರ್ಮ ವೈಷಮ್ಯ, ಜಾತಿ ವೈಷಮ್ಯ ಇವನ್ನ ಯಾವನ್ನೂ ಮಾಡೋ ಹಾಗಿಲ್ಲ. ಇದು ಬೇಸಿಕ್ಕು.
ಪ್ರಜಾಪ್ರತಿನಿಧಿ ಅಂತ ಹೇಳಿದರೆ ತಾನು ಗೆದ್ದಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ತಾವು ಸಲಹಬೇಕು, ಎಲ್ಲರಿಗೂ ಅನುಕೂಲ ರೀತಿಯಲ್ಲಿ ನೀವು ನಡೆದುಕೊಳ್ಳಬೇಕು. ಆದರೆ ನೀವು ಒಂದು ವರ್ಗದ ಜನಕ್ಕೆ ಮಾತ್ರ ಸೀಮಿತ ಅನ್ನೋ ರೀತಿಯಲ್ಲಿ ಹೋರಾಟವನ್ನು ಮಾಡಕ್ಕೆ ಬರ್ತಾ ಇದ್ದೀರಿ, ಪ್ರಚೋದನಕಾರಿ ಹೇಳಿಕೆಗಳನ್ನು ನೋಡ್ತಾ ಇದ್ದೀರಿ. ಒಂದು ಏನಂದರೆ, ಮನುಷ್ಯನಿಗಾಗಿ ಧರ್ಮವೇ ಹೊರತು ಧರ್ಮಕ್ಕಾಗಿ ಮನುಷ್ಯನಲ್ಲ. ಎಲ್ಲಿವರೆಗೂ ನೀವು ಎಮೋಷ್ನಲ್ ಆಗಿ ನೀವು ಇದನ್ನೆಲ್ಲ ಪಿತೂರಿ ಮಾಡ್ತಾ ಇರ್ತೀರಿ, ಅಲ್ಲಿವರೆಗೂ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಶಾಂತಿಯನ್ನು ಕದಡುವಂತಹ ಕೆಲಸವನ್ನು ಈಗಿನ ರಾಜಕೀಯ ವ್ಯಕ್ತಿಗಳು ಬಹು ಬೆಣ್ಣೆಯಲ್ಲಿ ಕೂದಲು ತೆಗೆದ ರೀತಿಯಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಭಾವನೆಗಳ ಮೇಲೆ ಆಟ ಆಡಿಕೊಂಡು ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಇಂಥ ರಾಜಕೀಯ ವ್ಯಕ್ತಿಗಳಿಂದ ಗಲಭೆಗಳಾಗುತ್ತೆ ಹೊರತು ಶಾಂತಿ ಅಂತ ದೇಶ ನಿರ್ಮಾಣ ಆಗೋದೇ ಇಲ್ಲ. ಬಂಧುಗಳೇ, ಒಂದು ಯೋಚನೆ ಮಾಡಿ, ಇವರೆಲ್ಲ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಬಿಟ್ಟು ಹೊರಟೋಗ್ತಾರೆ. ಆದರೆ ಇಂಥ ಪ್ರತಿಭಟನೆಗಳಲ್ಲಿ ಹೋಗಿ ಅಹಿತಕರ ಘಟನೆಗಳಲ್ಲಿ ಸಂಕಷ್ಟಕ್ಕೆ ಈಡಾಗುವಂಥವ್ರು ಯಾರು? ಮಧ್ಯಮ ವರ್ಗದ ಜನಗಳು. ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ, ಇಂತಹ ರಾಜಕೀಯ ಪ್ರೇರಿತವಾದಂತಹ ಪ್ರಚೋದನಕಾರಿ ಹೇಳಿಕೆಗಳಿಗೆ ಮರುಳಾಗಬೇಡಿ. ಒಂದು ವಿಚಾರ ಮಾಡ್ಬೋದಾಗಿತ್ತು, ಇವರು ಅಷ್ಟೇ ಇದಾಗಿದ್ದರೆ ಯಾರು ಕಲ್ಲು ತೂರಾಟ ಮಾಡಿದ್ರು ಅವರ ಸಂಬಂಧಿಕರನ್ನ ಅಥವಾ ಆ ಸಮುದಾಯವನ್ನು ಕರೆದು ಮಾತಾಡಿಸಿ ಈ ಥರ ಎಲ್ಲ ಮಾಡಬೇಡಿ ಅಂತೇಳಿ ಅವ್ರ ಹತ್ರ ಕೂತ್ಕೊಂಡು ಪರಸ್ಪರ ಮಾತುಕತೆಯನ್ನು ಆಡಿ, ಇನ್ನು ಮುಂದೆ ಈ ರೀತಿ ಮಾಡಬಾರ್ದು, ಈಗ ಏನು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತೇಳಿ ಆ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡಬೇಕೇ ಹೊರತು ಮತ್ತೆ ನೀವು ಇನ್ನೊಂದು ಕಲ್ಲೆಸೆದು ಆ ಕಡೆಯಿಂದ ಇನ್ನೊಂದು ಕಲ್ಲೆಸೆದ್ರೆ ಏನಾಟ ಆಗುತ್ತೆ? ತಿಕ್ಕಾಟಗಳು ಜಾಸ್ತಿ ಆಗುತ್ತೆ. ಹಿಂದೂ ಮುಸಲ್ಮಾನ್ ಅನ್ನೋ ಒಂದು ಜಗಳವನ್ನು ಕದನವನ್ನು ತರ್ತಾ ಇದ್ದಾರೆ, ಶಾಂತಿಯನ್ನು ಕದಡ್ತಾ ಇದ್ದಾರೆ ದೇಶದಲ್ಲಿ. ಈಗಷ್ಟೇ ಸಿ ಟಿ ರವಿ ಅವರು ಹೇಳ್ತಾರೆ, ಯಾರು ಅದನ್ನು ಮಾಡಿದ್ರು ಅವ್ರ ಮೇಲೆ ಬುಲ್ಡೋಸರ್ ಹಾರಿಸ್ಬೇಕು, ತಲೆಯನ್ನು ಕಡಿಬೇಕು. ಇದನ್ನೆಲ್ಲ ಹೇಳುವಂಥ ಮಾತುಗಳ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂತಹ ಸಾರ್ವಜನಿಕವಾಗಿ ಇರ್ತಕ್ಕಂತಹ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಎಂತಹ ನಾಚಿಕೆಗೇಡು. ನಮ್ಮ ದೇಶದ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಮನುಷ್ಯನ ಮನುಷ್ಯತ್ವವನ್ನು ನೋಡೋ ರೀತಿನಲ್ಲೇ ಇಲ್ಲ. ಇಂತಹ ಘಟನೆಗಳಿಗೆ ನೇರವಾಗಿ ಇಂತಹ ಪ್ರಚೋದನಕಾರಿ ಹೇಳಿಕೆಗಳೇ ಕಾರಣ. ಕಲ್ಲು ತೂರಾಟ ಮಾಡಬೇಕಾದ್ರೆ ಕಾರಣ ಏನು? ಅದನ್ನು ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕು, ತನಿಖೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಅವನೇನೋ ಒಬ್ಬ ಮಾಡ್ದ ಕಿಡಿಗೇಡಿ, ಅವನು ಮಾಡ್ದ ಅಂದ್ಬಿಟ್ಟು ಇವ್ರು ಹೋಗಿ ಮಾಡಿ ಆ ಜಾಗದಲ್ಲಿ ಟೈರ್ನ ಸುಟ್ಟು ಅವಾಚ್ಯ ಶಬ್ದಗಳಿಂದ ಘೋಷಣೆಗಳನ್ನು ಕೂಗ್ತಾ ಮತ್ತು ಇನ್ನೂ ಅದಕ್ಕೆ ಅವ್ರಿಗೆ ಟ್ರಿಗರ್ ಮಾಡೋ ರೀತಿಯಲ್ಲಿ ನೀವು ಪ್ರತಿಭಟನೆಯನ್ನು ಮಾಡಿದ್ರೆ ಹಾಳಾಗ್ತಾ ಇರೋದು ಯಾರು ಸ್ವಾಮಿ? ನಿಮ್ಮಂಥ ಸಾರ್ವಜನಿಕರು ಇದರಲ್ಲಿ ಸಂಕಷ್ಟಕ್ಕೆ ಕೀಡಾಗ್ತಾ ಇರೋದು. ಯಾರು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಂತಹ ರಾಜಕೀಯ ವ್ಯಕ್ತಿಗಳು ಯಾರು ಇದರಲ್ಲಿ ಸಂಕಷ್ಟಕ್ಕಾಗ್ತಾ ಇಲ್ಲ. ಇವತ್ತು ಏಟು ತಿಂದು ಗಾಯಾಳುಗಳಾಗಿರೋರು ಯಾರು? ಅಮಾಯಕರು. ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇಂತಹ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ದಯಮಾಡಿ ಅಂತಹ ಹೇಳಿಕೆಗಳಿಗೆ ಮರುಳಾಗಬೇಡಿ. ಧರ್ಮಗಳಲ್ಲಿ ದ್ವೇಷವನ್ನು ಉಂಟು ಮಾಡಬೇಡಿ. ಮನುಷ್ಯರಲ್ಲಿ ಸೌಹಾರ್ದತೆಯನ್ನು ಉಂಟು ಮಾಡಿ ದ್ವೇಷಗಳನ್ನು ತರಬೇಡಿ. ಒಬ್ಬ ಶಾಸಕನಾದವನು ತನ್ನ ಕ್ಷೇತ್ರದ ಜನತೆಯನ್ನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಪಾರ್ಸಿ ಆಗಿರಲಿ, ಜೈನ ಆಗಿರಲಿ, ಯಾರೇ ಆಗಿದ್ದರೂ ಸಹ ಅವರನ್ನು ತನ್ನವರಂತೆ ಕಾಣಬೇಕು. ತನ್ನ ಕ್ಷೇತ್ರದ ಜನತೆಯ ಒಳಿತಿಗಾಗಿ ಅವನು ಕೆಲಸವನ್ನು ಮಾಡಬೇಕೇ ಹೊರತು ನೀನು ಇವತ್ತು ಶಾಸಕ ಆಗಿದ್ಯಾ ಅಂದ ತಕ್ಷಣ ನೀನು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರಲ್ಲ. ಪ್ರತಿಯೊಬ್ಬರನ್ನೂ ನೀನು ಸಲಹುವಂತೆ ಇರಬೇಕು. ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ನೀನು ನಡೆದುಕೊಳ್ಳಬೇಕು. ಇದು ಪ್ರಜಾಪ್ರತಿನಿಧಿಯ ಕೆಲಸ. ಅಕಸ್ಮಾತ್ ನೀವೇನಾದ್ರು ಒಂದು ಧರ್ಮಕ್ಕೆ ಮಾತ್ರ ನೀವು ಸೀಮಿತರಾಗಿದ್ದೀರಾ ಅಂತ ಅಂದ್ಕೊಂಡ್ರೆ, ನೀವು ಅದಕ್ಕೆ ಮಾತ್ರ ಇದ್ದೀರಾ ಅಂತ ಹೇಳಿದರೆ ದಯಮಾಡಿ ನೀವು ರಾಜಕೀಯದಿಂದ ದೂರ ಸರಿಯಿರಿ. ರಾಜಕೀಯದಿಂದ ದೂರ ಸರಿದು ಧರ್ಮ ಬೋಧನೆಯನ್ನು ಮಾಡಿಕೊಂಡಿರಿ. ಮುಸ್ಲಿಮವರು ಮೌಲ್ವಿಯಾಗಿರಿ, ಕ್ರಿಶ್ಚಿಯನವರು ಪಾದ್ರಿಯಾಗಿರಿ, ಹಿಂದೂಗಳು ಸ್ವಾಮೀಜಿಗಳಾಗಿರಿ, ಧರ್ಮವನ್ನು ಪ್ರಚಾರ ಮಾಡಿ. ಆದರೆ ಇನ್ನೊಂದು ಧರ್ಮವನ್ನು ಎತ್ತುಕಟ್ಟೋ ರೀತಿಯಲ್ಲಿ, ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಡಿ. ಅದು ಧರ್ಮಾಧಿಕಾರಿಗಳು ಮಾಡುವಂಥ ಕೆಲಸಗಳು.
ಅದನ್ನು ನೀವ್ಯಾಕೆ ಮಾಡ್ತೀರಾ ಸ್ವಾಮಿ? ನೀವಿಲ್ಲಿ ರಾಜಕೀಯ ವ್ಯಕ್ತಿಗಳಾಗಿ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದುಕೊಂಡು ದೇಶವನ್ನು ಮುನ್ನಡೆಸಬೇಕು ಅಂತ ಇರ್ತಕ್ಕಂಥವ್ರು ನೀವು ಮನುಷ್ಯರಲ್ಲಿ ದ್ವೇಷವನ್ನು ಉಂಟು ಮಾಡ್ತಾ ಇದ್ದೀರಿ. ನೀವು ಅದರಿಂದ ಹೋದರೆ ನಾವು ದೇಶವನ್ನು ಕಟ್ಟಲಿಕ್ಕಾಗಲ್ಲ. ನಾವೆಲ್ಲ ಒಂದು, ಆದರೆ ನಾವೆಲ್ಲ ಭಾರತೀಯರು ಅನ್ನೋ ಒಂದು ನೆನಪಿಟ್ಕೋಬೇಕು. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನೂ ಭಾರತೀಯನೇ. ನಿಮ್ಮ ಧರ್ಮಗಳನ್ನು ನಿಮ್ಮ ಮನೆಗಳಲ್ಲಿ ಆಚರಣೆಯನ್ನು ಮಾಡಿ, ಮತ್ತೊಬ್ಬ ಸಮುದಾಯದವನ್ನ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನೆಗೆ ಆಹ್ವಾನ ಮಾಡಿ ನಿಮ್ಮ ಹಬ್ಬದ ಆಚರಣೆಯನ್ನು ಅವರೊಂದಿಗೆ ವಿನಿಮಯ ಮಾಡಿಕೊಳ್ಳಿ. ಅವರ ಹಬ್ಬದ ಆಚರಣೆಯನ್ನು ನೀವು ವಿನಿಮಯ ಮಾಡಿಕೊಂಡು ಸೌಹಾರ್ದತೆಯಿಂದ ಬಾಳಿ. ಈ ರೀತಿಯಾಗಿ ಹೇಳಬೇಕಾದಂತಹ ಶಾಸಕರುಗಳು ಇವತ್ತಿನ ದಿವಸ ತಲೆ ಕಡಿಬೇಕು, ಬುಲ್ಡೋಸರ್ ಅರಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಶಾಂತಿ ಸುವ್ಯವಸ್ಥೆಯನ್ನು ಕದಲ್ತಾ ಇದ್ದೀರಿ. ನೇರವಾಗಿ ಬಿಜೆಪಿಯ ಶಾಸಕರಿಗೆ ಹೇಳ್ತಾ ಇದ್ದೀವಿ, ನೀವು ಬರೀ ಹಿಂದೂ ಧರ್ಮದ ವಿಚಾರವನ್ನು ಇಟ್ಕೊಂಡು ಬೇರೆ ಧರ್ಮವನ್ನು ನೀವು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದೀರಿ. ಈಗ ನಾನು ಇದನ್ನೇನೇ ಮಾತಾಡ್ತಾ ಇದ್ರು ಬೇರೆಯವರು ಕಮೆಂಟ್ ಮಾಡೋ ರೀತಿಯಲ್ಲೇ ಬೇರೆ ಇರ್ಬೋದು. ಓಹೋ, ಇವನು ಸಾಬರು ಜಾತಿಗೆ ಸೇರಿದವನು ಇರಬೇಕು, ಅದಕ್ಕೆ ಈ ಥರ ಮಾತಾಡ್ತಾ ಇದ್ದಾನೆ ಅಂತ. ನಾನು ಯಾವ ಧರ್ಮವನ್ನು ಅವಹೇಳನ ಮಾಡ್ತಾ ಇಲ್ಲ. ಪ್ರತಿಯೊಂದು ಧರ್ಮವನ್ನು ಸಂವಿಧಾನದಲ್ಲೇ ಇದೆ. ಮತ್ತೊಂದು ಧರ್ಮವನ್ನು ಅವಹೇಳನಕಾರಿಯಾಗಿ ಮಾತಾಡಬೇಡಿ. ಒಂದು ಧರ್ಮಕ್ಕೆ ಮತ್ತೊಂದು ಧರ್ಮದವರು ಗೌರವವನ್ನು ಕೊಡಬೇಕು. ಅದು ಹಿಂದೂ ಧರ್ಮ ಆಗಿರ್ಬೋದು, ಮುಸಲ್ಮಾನ್ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ, ಸಾಂವಿಧಾನಿಕವಾಗಿ ಬದುಕಿ, ಇಂತಹ ಜೀವನವನ್ನು ಮಾಡಿ ಅಂತೇಳಿ ಮಾನ್ಯ ಪ್ರಜಾಪ್ರತಿನಿಧಿಗಳು ಈ ರೀತಿಯಾದಂತಹ ಭಾಷಣಗಳಲ್ಲಿ ಹೇಳಿಕೆಯನ್ನು ಕೊಟ್ಟು ಮನುಷ್ಯರಲ್ಲಿ, ಸಾರ್ವಜನಿಕರಲ್ಲಿ, ಪ್ರಜೆಗಳಲ್ಲಿ ಸೌಹಾರ್ದತೆಯನ್ನು ತುಂಬಬೇಕೇ ಹೊರತು ದ್ವೇಷವನ್ನು ತುಂಬುವಂಥದ್ದಲ್ಲ. ದ್ವೇಷದಿಂದ ಏನು ಸಾಧನೆ ಮಾಡ್ತೀರಾ? ಇನ್ನೊಬ್ಬನ್ನ ಹೊಡೆದಾಡ್ತಾನೆ, ಬಡಿದಾಡ್ತಾನೆ, ಸಾವು ನೋವುಗಳು ಆಗ್ತವೆ. ನಿಮಗೆ ಇದರ ಲಾಭ ಬೇಕಾ? ನೀವು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಕ್ಕೋಸ್ಕರ ಈ ರೀತಿಯಾದಂಥ ತಂತ್ರಗಳನ್ನು ಹುಡ್ತಾ ಇದ್ದೀರಾ? ಒಂದು ವಿಚಾರ ತಿಳ್ಕೊಳ್ಳಿ ನೀವೆಲ್ಲರೂ. ಅಕಸ್ಮಾತ್ ಯಾರೇ ಸೋತಿರಲಿ, ಅದು ಕಾಂಗ್ರೆಸ್ನವರಾಗಿರ್ಬೋದು, ಬಿ ಜೆ ಪಿಯವರಾಗಿರ್ಬೋದು, ಜೆ ಡಿ ಎಸ್ನವರಾಗಿರ್ಬೋದು, ಆಪ್ ಪಕ್ಷದಾಗಿರ್ಬೋದು, ಇನ್ಯಾವುದೇ ಇತರೆ ಪಕ್ಷದವರಾಗಿರ್ಬೋದು, ಯಾರೇ ಸೋತಿದ್ರೂ ಸಹ ಗೆದ್ದವರಿಗೆ ನೀವು ಮಾಡುವಂಥ ಕೆಲಸಗಳಿಗೆ, ಸಾರ್ವಜನಿಕ ಕೆಲಸಗಳಿಗೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿ ಸೌಹಾರ್ದತೆಯನ್ನು ಮೆರಿಬೇಕು. ಈ ರೀತಿಯಾದಂತಹ ಕೋಮು ಗಲಭೆಗಳನ್ನು ಸೃಷ್ಟಿಸುವಂತಹ ನೀಚ ರಾಜಕಾರಣಗಳನ್ನು ಮಾಡಬೇಡಿ. ಎಲ್ಲ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇಂತಹ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳಿಗೆ ದಯಮಾಡಿ ಮರುಳಾಗಬೇಡಿ. ಇವತ್ತಿನ ದಿವಸ ಕಷ್ಟ ಅನುಭವಿಸ್ತಾ ಇರೋರು ಯಾರು ಪ್ರತಿಭಟನೆಗೆ ಬಂದಂಥ ಆ ಧ್ವಜವನ್ನು ಕಿತ್ತು ಇನ್ನೊಂದು ಧ್ವಜವನ್ನು ಹಾಕುವಂಥದ್ದು, ಅವಾಚ್ಯ ಪದಗಳಿಂದ ಏನು ನಿಂದನೆಯನ್ನು ಮಾಡಿ ಘೋಷಣೆಗಳನ್ನು ಕೂಗಿದ್ರಲ್ಲ, ನೀವು ಅವರಿಂದ ಪ್ರೇರೇಪಿತರಾಗಿ ಇವತ್ತು ಸಂಕಷ್ಟವನ್ನು ನೀವು ಅನುಭವಿಸ್ತಾ ಇದ್ದೀರಾ. ಲಾಠಿ ಏಟನ್ನು ತಿಂದವರು ನೀವು, ಅವರಲ್ಲ. ನಿಮ್ಮ ಕುಟುಂಬಗಳಲ್ಲಿ ನಿಮಗಾಗಿ ಎಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಒಂದೇ ಕ್ಷಣ ಮಣ್ಣು ಪಾಲು ಮಾಡ್ತಿರಲ್ಲ. ಇಂಥ ಬೇಜವಾಬ್ದಾರಿ ಜನಗಳ ಹೇಳಿಕೆಗಳನ್ನು ಕೇಳಿ ನೀವು ಪ್ರಬುದ್ಧ ರಾಷ್ಟ್ರವನ್ನಾಗಿ ಮಾಡಿ. ನಮ್ಮ ದೇಶ ಅತ್ಯಂತ ಶಾಂತಿಯುತ ರಾಷ್ಟ್ರ ಅಂತ ಹೆಸರು ಪಡೆದಿದೆ. ಅದನ್ನು ಈ ರೀತಿಯಾದಂತಹ ಧರ್ಮಾಂಧಿತ ಜನಾಂಗೀಯ ನಿಂದನೆಗಳನ್ನು ಮಾಡಿ, ಈ ರೀತಿಯಾದಂಥ ಗಲಭೆಯನ್ನು ಸೃಷ್ಟಿ ಮಾಡಿ ಭಾರತಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಮಾಡಬೇಡಿ. ನಮ್ಮ ದೇಶ ಭವ್ಯವಾದ ಭಾರತ, ನಾವೆಲ್ಲರೂ ಭಾರತೀಯರು. ಸಂವಿಧಾನದ ರೀತಿಯಲ್ಲಿ ಸಾಂವಿಧಾನಿಕವಾಗಿ ನಾವು ನಡೆದುಕೊಳ್ಳಬೇಕು, ಕಾನೂನಿಗೆ ಗೌರವವನ್ನು ಕೊಡಬೇಕು. ಇಂತಹ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿನ ಸ್ಥಳೀಯರುಗಳು ಸಹ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಏನಂತ, ಇವರಿವರ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳೋದಕ್ಕೆ ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಅನೇಕ ನಾಗರಿಕರುಗಳು ಅವರ ಅಳಲನ್ನು ತೋಡಿಕೊಂಡಿದ್ದಾರೆ. ಅಂಥವನ್ನು ಯಾರೂ ತೋರಿಸೋದಿಲ್ಲ. ಇದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಬರೀ ರಾಜಕೀಯ ವ್ಯಕ್ತಿಗಳೆಲ್ಲ, ಮಾಧ್ಯಮಗಳು ಸಹ ಇದೇ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೋ ಒಂದು 4 ಜನ
ಪ್ಯಾನೆಲ್ ಡಿಸ್ಕಷನ್ ಅಂತ ಕರ್ಕೊಂಬರ್ತಾರೆ, ಇನ್ಯಾರೋ ಒಬ್ಬನ ಕೈಲಿ ಹೇಳಿಕೆ ಕೊಡ್ತಾನವನು, ಅವನ ಮನಸ್ಥಿತಿ ಯಾವ ಥರ ಇದೆ ನೋಡಿ. ಅಂಥ ಮನಸ್ಥಿತಿ ಇರೋಂಥವ್ರನ್ನೇ ಇವ್ರು ಕರ್ಕೊಬರ್ತಾರೆ. ಇವ್ರಿಗೆ TRP ಅನ್ನೋದು ಬೇಕಾಗುತ್ತೆ. ಬಾನು ಮುಸ್ತಕ್ ಅವ್ರ ಕರ್ಕೊಬಂದಿದ್ದು ಅವ್ರಿಗೆ ಆಹ್ವಾನ ನೀಡಿರೋದು ಎಷ್ಟು ಸರಿ ಅಂತ ಕೇಳಕ್ಕೆ ಹೋದರೆ, ಅದಕ್ಕೆ ಇನ್ನೊಬ್ಬ ಮುಸ್ಲಿಮ್ ಅವನು ಹೇಳ್ತಾನೆ, ನಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಉದ್ಘಾಟನೆ ಮಾಡೋಕ್ಕೆ ಹಿಂದೂಗಳನ್ನ ಬರ್ತಾರೆ, ಅವ್ರು ಬರ್ತಾರೆ ಅಂತ ಕೇಳಿದಾಗ, ಇಲ್ಲ ನಾನು ಯಾರನ್ನೂ ಬಿಡಲ್ಲ, ಕಾಂಗ್ರೆಸ್ ಆಗಲಿ BJP ಆಗಲಿ ನಮ್ಗೆ ಯಾರು ಬೇಡ, ನಮ್ಗೆ ಧರ್ಮ ಮುಖ್ಯ ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಕೂತಿರ್ತಕ್ಕಂಥ ಆ್ಯಂಕರ್ ಹೇಳ್ತಾರೆ, ಹಿಂದೂಗಳೇ ಕೇಳಿಸ್ಕೊಳ್ಳಿ, ನಿಮ್ಗಾಗಬೇಕಾದ್ದೇ ಇದು. ನೋಡಿ ಎಂಥ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡಿಸ್ತಾರೆ. ನಿಮ್ಗಾಗಬೇಕಾದ್ದೇ ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ. ನೀವು ಎಲ್ಲರೂ ಒಂದೇ ಅಂತೀರಾ, ಹಿಂದೂಗಳೇ ನಿಮಗೆ ಬುದ್ಧಿ ಇಲ್ಲ. ಅವರಲ್ಲಿ ಉದ್ವೇಗವನ್ನು ತರಿಸೋ ರೀತಿಯಲ್ಲಿ ಇವರು ಪ್ರಚೋದನೆಯನ್ನು ಕೊಡ್ತಾರೆ. ಇಂತಹ ಮಾಧ್ಯಮಗಳು ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೆ. ಒಂದು ಕೋಮಿನ ಗಲಭೆಗಳನ್ನು ಯಾವ ರೀತಿ ಶಮನ ಮಾಡಬೇಕು ಅನ್ನೋ ರೀತಿಯಲ್ಲೇ ಯಾರು ಯೋಚನೆ ಮಾಡ್ದೇನೆ, ಈಗ ಯಾರು ಒಂದು 4 ಜನ ಕುಂಡಿಸ್ಕೊಂಡು ಕೇಳ್ತಾ ಇರ್ತಾರೆ, ಇವರೇ ಒಂದು ಪರವಾಗಿ ಮಾತಾಡ್ತಾರೆ. ಒಂದು ಡಿಸ್ಕಷನ್ ಅಂತ ಹೇಳಿದಾಗ ನೀನು ಎರಡೂ ಕಡೆ ವಾದವನ್ನು ಕೇಳಿಸ್ಕೊಂಡು ಎರಡೂ ಕಡೆನೂ ಮಾತಾಡಬೇಕಾದಂಥ ಆ್ಯಂಕರ್ಗಳು ಇವತ್ತಿನ ದಿವಸ ಒಂದು ವರ್ಗಕ್ಕೆ ಸೇರಿಕೊಂಡು ಇನ್ನೊಬ್ರು ಯಾರು ಬಂದಿರ್ತಾರೆ ಅವ್ರ ಮೇಲೆ ಪ್ರಹಾರವನ್ನು ಮಾಡ್ತಾ ಇರ್ತಾರೆ, ಮಾತಿನ ಪ್ರಹಾರವನ್ನು. ಮಾಧ್ಯಮಗಳಲ್ಲೂ ಸಹ ಇದೇ ರೀತಿ ಕಪಾಳು ಕೊಡಿಬೇಕು, ತಲೆ ತೆಗಿಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಹಿರಿಯ ಪತ್ರಕರ್ತರುಗಳೆಲ್ಲ ಮಾತಾಡ್ತಾರೆ. ಪಬ್ಲಿಕ್ TV ರಂಗಣ್ಣ ಅವರು ಸಹ ಕಪಾಳು ಕೊಡಿಬೇಕು ಅವನಿಗೆ, ನಾನಾಗಿ ರಂಗೆ ಮಾಡ್ತಾ ಇದ್ದೆ. ಈ ರೀತಿಯಾಗಿ ನೋಡ್ತಾ ಇರ್ತಕ್ಕಂತಹ ವೀಕ್ಷಕರಿಗೆ ಈ ರೀತಿಯಾಗಿ ಹೇಳಿದ್ರೆ ಅವ್ರು ಹೋಗಿ ಅದೇ ಕೆಲಸ ಮಾಡ್ತಾರೆ. ನೀವು ಅದೇ ಇದರಲ್ಲೇ ಕೂತಿರ್ತೀರ ಅಷ್ಟೇ. ನೀವು ಹೇಳ್ಬಿಟ್ಟು ಸುಮ್ಮನಾಗಿರ್ತೀರಾ, ಅದನ್ನು ಇನ್ನೊಬ್ಬ ಹೋಗಿ ಮಾಡ್ತಾನೆ, ಅವನು ಸಂಕಷ್ಟಕ್ಕೆ ಈಡಾಗ್ತಾನೆ, ಅವನ ಸಂಸಾರ ಹಾಳಾಗುತ್ತೆ. ಇದನ್ನೆಲ್ಲ ಯಾವ ಥರ ಯೋಚನೆ ಮಾಡಿದ್ದೀರಾ ನೀವು? ಏನೋ ಒಂದು ಕಡೆ ಕೂತ್ಕೊಂಡು ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ಟು ಯಾಕೆ ಈ ಥರ ಹೆಂಗೆಲ್ಲ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ? ಇದರಿಂದ ನಿಮ್ಗಾಗೋವಂಥ ಲಾಭ ಆದರೂ ಏನು? ದೇಶವನ್ನು ಕಟ್ಟಬೇಕೇ ಹೊರತು ದೇಶವನ್ನು ವಿಭಜನೆ ಮಾಡಿ ಆಳುವಂಥ ರೀತಿಯನ್ನು ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಇಂತಹ ನೀಚ ಮಟ್ಟಕ್ಕೆಲ್ಲ ಇಳಿಬೇಡಿ. ಅಮಾನವೀಯ ಘಟನೆಗಳಿಗೆ ದಯಮಾಡಿ ಈ ಕೂಡಲೇ ತಡೆಗೋಡೆಯನ್ನು ಹಾಕಬೇಕು. ಇಂತಹ ಯಾರೇ ಆಗಿರಲಿ ಅವರು ಶಿಕ್ಷೆಗೆ ಅರ್ಹರೇ, ಶಿಕ್ಷೆಯನ್ನು ಕೊಡಲೇಬೇಕು. ಯಾರು ವಿಕೃತ ಮನಸ್ಸಿನಿಂದ ನಡೆದುಕೊಳ್ಳುತ್ತಾರೆ ಅವರಿಗೆ ಖಂಡಿತವಾಗಲೂ ಕಾನೂನಿನಲ್ಲಿ ಶಿಕ್ಷೆ ಆಗಲೇಬೇಕು. ಅಂಥವರಿಗೆ ಘೋರ ಶಿಕ್ಷೆಯನ್ನೇ ಕೊಡಬೇಕು, ಅದು ಯಾರೇ ಆಗಿದ್ರೂ ಸಹ. ಈಗಿನ ಇರ್ತಕ್ಕಂತಹ ಗೃಹ ಮಂತ್ರಿಗಳು ಯಾವುದೇ ರೀತಿಯಾದಂತಹ ಇಂಥ ದಿಟ್ಟ ಹೆಜ್ಜೆಗಳನ್ನು ತಗೊಳ್ತಾನೆ ಇಲ್ಲ. ನೇರವಾಗಿ ಹೇಳ್ತೀನಿ, ಡಾಕ್ಟರ್ G. ಪರಮೇಶ್ವರ್ ಅವರು ಈ ಹುದ್ದೆಗೆ ಅಸಮರ್ಪಕರು. ಈ ಹುದ್ದೆಗೆ ಅವರು ಸರಿಯಾದ ರೀತಿಯಲ್ಲಿ ತಮ್ಮ ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಇನ್ನಾದರೂ ಡೈನಮಿಕ್ ಆಗಿ ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮತೆಗಳನ್ನು ಗಮನಿಸಿ ನೀವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೇರವಾಗಿ ಹೇಳ್ತಾ ಇದ್ದೀನಿ ಗೃಹ ಮಂತ್ರಿಗಳಿಗೆ, ಇನ್ನು ಮುಂದಾದರೂ ಇಂತಹ ಘಟನೆಗಳು ರಾಜ್ಯದಲ್ಲಿ ಉದ್ಭವಿಸದಂತೆ ತಾವುಗಳು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಅಂಥ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಗಳನ್ನು ತಗೋಬೇಕು. ಡೈನಮಿಕ್ ಆಗಿ ಕೆಲಸವನ್ನು ಮಾಡಬೇಕು. ಯಾವತ್ತು ಮಾಡಿದ್ದೀರಾ ನೀವು ಈ ಥರ ಕೆಲಸಗಳನ್ನು? ಎಷ್ಟು ಗಲಭೆಗಳು ನಡೀತಾ ಇದ್ದಾವೆ. ನಾಗಮಂಗಲ ಆಯಿತು, ಮದ್ದೂರು ಆಯಿತು, ಶಿವಮೊಗ್ಗದಲ್ಲಾಯಿತು, ಇನ್ನು ಎಷ್ಟು ಗಲಭೆಗಳಾಗಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ಜರುಗಿಸಬೇಕು ಅಂತ ಒಂದೇ ಕ್ಷಣ ನಿಮಗೆ ಯೋಚನೆ ಬರ್ತಾ ಇಲ್ವೇ ನಿಮಗೆ? ಅಥವಾ ಏನೇ ಆದ್ರೂ ಇವತ್ತಿನ ಮುಗಿದೋಗುತ್ತೆ, ನಾಳೆ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದ್ರು ಇದ್ದೀರಾ ನೀವು? ಆ ಥರ ಇದ್ಮೇಲೆ ಇಂಥ ಹುದ್ದೆಗಳನ್ನೆಲ್ಲ ಏನಕ್ಕೆ ಅಲಂಕರಿಸ್ತೀರಾ ನೀವು? ನಿಮ್ಮ ಕೈಲಿ ಆಗಲ್ಲ ಅಂತೇಳಿದ್ರೆ ರಾಜೀನಾಮೆ ಕೊಟ್ಟೋಗಿ. ದಕ್ಷ ಆಡಳಿತ ಮಾಡುವಂತಹ ಸೂಕ್ತವಾದಂಥ ವ್ಯಕ್ತಿಗೆ ಅಂಥ ಹುದ್ದೆ ಅಲಂಕರಿಸುವಂಥ ಯೋಗ್ಯತೆ ಇರುತ್ತೆ. ಇನ್ನೊಂದು ಕಡೆ ಬ್ಯಾನರ್ಗಳಲ್ಲಿ ಉರ್ದು ಭಾಷೆ, ಸಂಸ್ಕೃತ ಭಾಷೆ, ಅದಕ್ಕೆ ಇನ್ನೊಂದು ಟಾಂಗ್ಗಳು, ಕೌಂಟರ್ಗಳು. ಒಬ್ಬರೇನೋ ಹೇಳ್ತಾರೆ ಸಂಸ್ಕೃತ ಮತ್ತು ಕನ್ನಡ ಒಂದೇ ಅಲ್ಲ ಅಂತ ಹೇಳ್ತಾರೆ. ಸ್ವಾಮಿ, ನೀನು ಸಂಸ್ಕೃತ ಹಾಕಿಲ್ಲ ಅಂದರೆ ಅರಬ್ ಉರ್ದುನಲ್ಲಿ ಹಾಕಿದ್ದಾರೆ, ಇದನ್ನು ನಾವು ಕೇಳಬಾರ್ದಾ ಅಂತ ಕೇಳ್ತೀರಲ್ಲ. ಇದನ್ನು ಯಾರು ಕೇಳಲ್ವೇ? ಒಂದು ಹೆಣ್ಣನ್ನು ಅಷ್ಟು ಕೀಳು ಮಟ್ಟದಲ್ಲಿ ಬೈತಾ ಇದ್ದಾರೆ ಅಂತ ಹೇಳಿದ್ರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಭಾರತ ದೇಶದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಬೇಕು, ಅವರನ್ನು ಮಾನವೀಯತೆಯಿಂದ ನೋಡ್ಕೋಬೇಕು ಅನ್ನೋವಂಥ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇಂತಹ ಒಂದು
ಅವಾಚ್ಯ ಶಬ್ದಗಳನ್ನು, ಅಶ್ಲೀಲ ಪದಗಳನ್ನು ಬಳಸಿ ಮತ್ತೋರ್ವ ಧರ್ಮೀಯರನ್ನು ಅಥವಾ ನಮ್ಮ ಧರ್ಮದವ್ರನ್ನೇ ಈ ರೀತಿಯಾಗಿ ಘೋಷಣೆಗಳನ್ನು ಕೂಗೋದು ಎಷ್ಟು ಮಟ್ಟಿಗೆ ಸರಿ? ಇದು ನಮ್ಮ ಸಂಸ್ಕೃತಿನ? ವೀಕ್ಷಕರೇ, ದಯಮಾಡಿ ಇಂತಹ ಪ್ರಚೋದನಕಾರಿ ಹೇಳಿಕೆಗಳಿಗೆ ತಾವು ಯಾರೂ ಬಲಿಯಾಗಬಾರ್ದು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೂ ಇಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುವಂತಹ ರಾಜಕೀಯ ವ್ಯಕ್ತಿಗಳಿಗೆ ಸೂಕ್ತ ರೀತಿಯಲ್ಲಿ ಅವರಿಗೆ ದಂಡವಾಗಬೇಕು. ಸಂಸತ್ನಲ್ಲಿ ಇವತ್ತು ಇಂತಹ ವಿಚಾರಗಳಿಗೆ ದಯಮಾಡಿ ಯಾವುದೇ ಒಂದು ಈ ಥರ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತಹ ರಾಜಕೀಯ ವ್ಯಕ್ತಿಗಳನ್ನು ಕೂಡಲೇ ಅಮಾನತು ಮಾಡುವಂತಹ ಆದೇಶಗಳನ್ನು ಈ ಕೂಡಲೇ ಹೊರಡಿಸಬೇಕು ಅಂತೇಳಿ ನಾನು ನಮ್ಮ ವಾಹಿನಿಯ ಮುಖಾಂತರ ಆಗ್ರಹವನ್ನು ಮಾಡ್ತೇನೆ. ಇಲ್ಲವಾದಲ್ಲಿ ಇಂತಹ ಕಡಿವಾಣ ಹಾಕದಿಲ್ಲದಲ್ಲಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾರೆ. ಇಂತಹ ಹೇಳಿಕೆಗಳನ್ನು ಖಂಡಿಸಬೇಕು. ಸಾರ್ವಜನಿಕರು ಇದಕ್ಕೆ ಸಂಪೂರ್ಣವಾಗಿ ಖಂಡಿಸಿ ಇಂತಹ ಹೇಳಿಕೆಗಳಿಗೆ ಪ್ರಚೋದನೆಗೆ ಒಳಗಾಗದೆ ತಾವು ಸೌಹಾರ್ದತೆಯಿಂದ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಹಿನಿ, ನಮ್ಮ ನಡೆ ಪರಿವರ್ತನೆ ಕಡೆ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.